ನಮಸ್ಕಾರ ಸ್ನೇಹಿತರ. ಗೃಹಲಕ್ಷ್ಮಿ ಯೋಜನೆಯ 24 ಹಾಗೂ 25ನೇ ಕಂತು ಇಂದು ಮಧ್ಯಾಹ್ನ 3 ಗಂಟೆಯ ನಂತರ ಬಿಡುಗಡೆ ಆಗ್ತಾ ಇದೆ. ಹಾಗಾದರೆ ಇಂದು ಈ 8 ಜಿಲ್ಲೆಗಳ ಮಹಿಳೆಯರ ಖಾತೆಗಳಿಗೆ ದುಡ್ಡು ಜಮಾ ಆಗ್ತಾ ಇದ್ದು, ಈ 2,000 ಅಷ್ಟೇ ಅಲ್ಲ, ಅದರ ಜೊತೆಗೆ ಇನ್ನೂ 2,000 ಜಮಾ ಆಗ್ತಾ ಇದೆ. ಸುಮಾರು ಈಗ 7,500 ಕೋಟಿಯಷ್ಟು ಫಂಡನ್ನು ರಾಜ್ಯ ಸರ್ಕಾರ, ಹಣಕಾಸು ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಹಾಗಾದರೆ ಬನ್ನಿ ಸ್ನೇಹಿತರೆ, ಎಷ್ಟರಿಂದ ಎಷ್ಟು ದುಡ್ಡು ನಿಮ್ಮ ಖಾತೆಗಳಿಗೆ ರಿಲೀಸ್ ಆಗ್ತಾ ಇದೆ, ಯಾವ ಯಾವ ಜಿಲ್ಲೆಗಳಿಗೆ ಜಮಾ ಆಗ್ತಾ ಇದೆ, ಆ ಒಂದು ಜಿಲ್ಲೆಗಳಲ್ಲಿ ಯಾವ ಯಾವ ಮಹಿಳೆಯರಿಗೆ, ಎಂತಹ ಮಹಿಳೆಯರಿಗೆ ದುಡ್ಡು ಬರುತ್ತೆ, ಸರ್ಕಾರ ಇಂತಹ ಮಹಿಳೆಯರಿಗೆ ಮಾತ್ರ ದುಡ್ಡು ಕೊಡ್ತೇವೆ ಅಂತ ಹೇಳಲಾಗಿದೆ, ಅದು ಯಾವ ಮಹಿಳೆಯರಿಗೆ, ಈ ಎಲ್ಲವನ್ನು ಕೂಡ ನಾನು ಬಿಡಿಸಿ ಹೇಳುವಂತಹ ಪ್ರಯತ್ನ ಮಾಡ್ತೀನಿ. ತೀರಾ ಇಂಪಾರ್ಟೆಂಟ್ ಮಾಹಿತಿ. ರಾಜ್ಯದ ಎಲ್ಲ ಗೃಹಲಕ್ಷ್ಮಿಯರು ಈ ಒಂದು ವಿಡಿಯೋನ ಆದಷ್ಟು ಕೊನೆವರೆಗೂ ಮಿಸ್ ಮಾಡದೆ ತಪ್ಪದೆ ನೋಡಿ. ಸ್ನೇಹಿತರೆ, ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯಲ್ಲಿ ಒಟ್ಟಾರೆಯಾಗಿ ನಿಮಗೆ ಬರಬೇಕಾಗಿರ್ತಕ್ಕಂತಹ ಕಂತುಗಳು 6. ನಾನು ಸಿಂಪಲ್ ಆಗಿ ಹೇಳ್ಬಿಡ್ತೀನಿ. 24 ಸೆಪ್ಟೆಂಬರ್ ತಿಂಗಳ ಹಣ ಬರಬೇಕಾಗಿದೆ, ಅದು ಈಗ ಬರ್ತಾ ಇದೆ. 25 ಅಕ್ಟೋಬರ್ ತಿಂಗಳ ಹಣ ಇದು ಕೂಡ ಬರ್ತಾ ಇದೆ. ಜೊತೆಗೆ 26 ನವೆಂಬರ್ ತಿಂಗಳ ಹಣ ಇದು ಕೂಡ ಬರುತ್ತೆ. ಯಾಕಂದರೆ 7,500 ಕೋಟಿಯಷ್ಟು ಫಂಡ್ ರಿಲೀಸ್ ಆಗಿದೆ ಅಂತ ನಾನು ಹೇಳಿದ್ನಲ್ಲ. ಈ 3 ಕಂತುಗಳನ್ನು ಮೊದಲನೇ ಹಂತದಲ್ಲಿ ಬಿಡುಗಡೆ ಮಾಡಿ ಕ್ಲಿಯರ್ ಮಾಡಲಿದ್ದಾರೆ. ಇದರ ಜೊತೆಗೆ ಡಿಸೆಂಬರ್ ತಿಂಗಳ ಹಣ 27ನೇ ಕಂತಿನ ಹಣ ಬಿಡುಗಡೆ ಆಗಬೇಕು. ಟೋಟಲ್ ಈ 4 ತಿಂಗಳ ಹಣವನ್ನು ಸರ್ಕಾರ ರಿಲೀಸ್ ಮಾಡಬೇಕಾಗಿದೆ. ಇದರ ಜೊತೆಗೇನೆ ಇನ್ನು ಹೋದ 2025ರಲ್ಲಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನು ಸರ್ಕಾರ ಕೊಟ್ಟಿರಲಿಲ್ಲ. ಇದನ್ನು ಯಾಮಾರಿಸ್ಬಿಟ್ಟಿತ್ತು ಅಂತಲೇ ಹೇಳ್ಬೋದು. ಯಾಕಂದರೆ ನಾನು ಈಗಾಗಲೇ ಹಿಂದಿನ ವಿಡಿಯೋಸ್ಗಳಲ್ಲಿ ತಿಳಿಸಿದ್ದೀನಿ, ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮೇಲೆ BJP ನಾಯಕರು ಪ್ರೆಷರ್ ಹಾಕಿದ್ರು. ಯಾಕಂದರೆ ಎಲ್ಲ ಲೆಕ್ಕಾಚಾರವನ್ನು ಮಾಡ್ಕೊಂಡು ಬಂದಿದ್ದರು. ಚಳಿಗಾಲದ ಅಧಿವೇಶನದಲ್ಲಿ ಈ ಸರ್ಕಾರ, ಕಾಂಗ್ರೆಸ್ ಪಕ್ಷದ ಚಳಿ ಬಿಡಿಸಿದ್ರು ಅಂತ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ 5,000 ಕೋಟಿ ನುಂಗಾಕಿದ್ರ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ನುಂಗಾಕಿದ್ರ ಅಥವಾ ನಿಮ್ಮ ಸರ್ಕಾರ ನುಂಗಾಕ್ತಾ, ಈ 2 ಕಂತುಗಳನ್ನು ಯಾಕೆ ನೀವು ಮಹಿಳೆಯರಿಗೆ ಕೊಡಲಿಲ್ಲ ಅಂತ ಮಹಿಳೆಯರ ಪರವಾಗಿ ಕ್ವಶನ್ ಅನ್ನ ಮಾಡಿ, ಒಂದು ಪ್ರೆಷರ್ ಅನ್ನ ಬಿಲ್ಡ್ ಮಾಡಿ, ಕೊನೆಯದಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆಯಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಈ 2 ಕಂತುಗಳು ಪೆಂಡಿಂಗ್ ಉಳಿದಿದ್ದರ ಬಗ್ಗೆ ಮಾಹಿತಿ ಅವರಿಗೆ ಇರಲಿಲ್ಲ. ಅದರ ಬಗ್ಗೆ ವೆರಿಫಿಕೇಶನ್ ಮಾಡಿದ ತಕ್ಷಣ ಅವರ ಗಮನಕ್ಕೆ ಬರುತ್ತೆ, ಹೌದು 2 ಕಂತುಗಳು ಪೆಂಡಿಂಗ್ ಉಳಿದಿದ್ದಾವೆ, ಸೊ ನಮ್ಮ ಗಮನಕ್ಕೆ ಇರಲಿಲ್ಲ, ಹಾಗಾಗಿ ಅದನ್ನು ಮುಂದಿನ ದಿನಗಳಲ್ಲಿ ಸರಿಪಡಿಸ್ತೇನೆ ಅಂತಕ್ಕಂತಹ ಭರವಸೆಯನ್ನು ಕೊಟ್ಟರು. ಹಾಗಾಗಿ ಸ್ನೇಹಿತರೆ, ಯಾರು ವರಿ ಮಾಡ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. 2 ಕಂತುಗಳು ಕೂಡ ಜಮಾ ಆಗುತ್ತೆ, ಈ 4 ಕಂತುಗಳು ಕೂಡ ಜಮಾ ಆಗುತ್ತೆ. ಸದ್ಯಕ್ಕೆ ಬಿಡುಗಡೆ ಆಗಿರ್ತಕ್ಕಂತಹ ಕಂತುಗಳು ಯಾವುವು ಅಂತ ನೋಡೋದಾದ್ರೆ, ಸೆಪ್ಟೆಂಬರ್ ತಿಂಗಳ ಹಣ, ಅಕ್ಟೋಬರ್ ತಿಂಗಳ ಹಣ, ಜೊತೆಗೆ ನವೆಂಬರ್ ತಿಂಗಳ ಹಣ. ಅಂದರೆ ಒಂದು ಕಂತಿಗೆ 2,500 ಕೋಟಿಯಷ್ಟು ಫಂಡ್ ಬೇಕಾಗತ್ತೆ, 3 ಕಂತುಗಳಿಗೆ 7,500 ಕೋಟಿ ಫಂಡ್ ಬೇಕಾಗತ್ತೆ. ಹಾಗಾಗಿ ಈ 3 ಕಂತುಗಳನ್ನು ಜಮೆ ಮಾಡಲಾಗ್ತದೆ, ವರಿ ಮಾಡ್ಕೊಳ್ಬೇಡಿ. ಇನ್ನು ಸ್ನೇಹಿತರೆ, ಈ 3 ಕಂತುಗಳ ಜೊತೆಗೇನೆ ಇನ್ನು ಉಳಿದಂತಹ 3 ಕಂತುಗಳು ಬರುತ್ತೆ. ಟೋಟಲ್ ಪ್ರತಿಯೊಬ್ಬ ಮಹಿಳೆಯರಿಗೆ 12,000ದಷ್ಟು ದುಡ್ಡು ಜಮಾ ಆಗಬೇಕಾಗಿದೆ. ಈಗ ಸರ್ಕಾರಕ್ಕೆ ಪ್ರೆಷರ್ ಹಾಕಿರುವಂತಹ ಕಾರಣಕ್ಕಾಗಿ ಸದ್ಯಕ್ಕೆ 3 ಕಂತುಗಳನ್ನು ಕ್ಲಿಯರ್ ಮಾಡ್ತೇವೆ ಅಂತಕ್ಕಂತಹ ಭರವಸೆಯನ್ನು ಕೊಟ್ಟಿದ್ದಾರೆ. ಇನ್ನು ಸರ್ಕಾರ ಸ್ನೇಹಿತರೆ, ನಿಮಗೆ ಈ ಹಣಕಾಸು ಇಲಾಖೆ ಇದೆ ಅಲ್ವಾ, ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಅಪ್ಡೇಟ್ ಕೊಡ್ತಾರೆ ಚಳಿಗಾಲದ ಅಧಿವೇಶನದಲ್ಲಿ ಬೆಳಗಾವಿಯಲ್ಲಿ. ಈ ಹಣಕಾಸು ಇಲಾಖೆ ಸರಿಯಾಗಿ ದುಡ್ಡನ್ನು ಕಳಿಸ್ತಾ ಇಲ್ವಂತೆ. ಒಂದು ತಿಂಗಳದನ್ನ ಕೊಟ್ಟರೆ ಇನ್ನೊಂದು ತಿಂಗಳದನ್ನ ಲೇಟಾಗಿ ಕೊಡ್ತಾ ಇದೆ. ನಾನು ಪ್ರತಿ ತಿಂಗಳು ಕೂಡ ನೋಟಿಸನ್ನು ಕಳಿಸಿರ್ತೀನಿ, ಪ್ರತಿಯೊಂದು ಕಂತಿನಲ್ಲಿ ಕಳಿಸಿರ್ತೀನಿ, ಹೀಗಂತ ಅಪ್ಡೇಟ್ ಕೊಟ್ಟರು. ಆದರೆ ಹಣಕಾಸು ಇಲಾಖೆ ದುಡ್ಡು ಕೊಡೋದು ಬಿಡೋದು CM ಅವ್ರು ಹೇಳಿದ್ರೆ ಕೊಡ್ತಾರೆ, ಕೊಟ್ಟೆ ಕೊಡ್ತಾರೆ. ಇನ್ನು ಹಣ ಇರಲಿಲ್ಲ ಅಂದರೆ ಎಲ್ಲಿಂದ ಕೊಡಬೇಕು, ಈ ಪ್ರಶ್ನೆ ಉಂಟಾಗುತ್ತೆ. ಸಾಲಗಳನ್ನು ಅಂತೂ ಮಾಡ್ಕೊಂಡಿದ್ದಾರೆ ಈ ಗ್ಯಾರಂಟಿ ಯೋಜನೆಗಳಿಂದಾಗಿ ಸರ್ಕಾರ. ಅದರಿಂದ ಬೆಲೆಗಳು ಕೂಡ ಏರಿಕೆ ಆಗಿದೆ. ಸಾಲ ಮುಟ್ಟಿಸ್ಬೇಕಲ್ವಾ, ನಮಗೆ ಕೊಟ್ಟಿರ್ತಕ್ಕಂತಹ ದುಡ್ಡನ್ನು ಬೆಲೆ ಏರಿಕೆದಂದಾಗಿ ತೆಗೆದುಕೊಳ್ತಾರೆ. ಇದು ಯಾವ್ಯಾವ ಬೆಲೆಗಳು ಏರಿಕೆ ಆಗಿದ್ದಾವೆ ಇದೆಲ್ಲವೂ ಕೂಡ ನಿಮ್ಗೆ ಗೊತ್ತಿದೆ. ಸಾಮಾನ್ಯವಾಗಿ ಪೆಟ್ರೋಲ್ ಡೀಸೆಲ್ ಬೆಲೆ, ನಮಗೆ ದಿನನಿತ್ಯ ಅಗತ್ಯವಾದಂತಹ ವಸ್ತುಗಳ ಬೆಲೆಯನ್ನು ಏರಿಕೆ ಮಾಡಲಾಗ್ತದೆ. ಅದರ ಜೊತೆಗೇ ಹಾಲಿನ ಬೆಲೆ, ಅದರ ಜೊತೆಗೆ ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆ, ಇದಾದ ಮೇಲೆ ನಿಮಗೆ ಬಸ್ನಲ್ಲಿ ಟಿಕೆಟ್ ದರವನ್ನು ಪುರುಷರಿಗೆ ಏರಿಕೆ ಮಾಡಲಾಗಿತ್ತು. ಇನ್ನು ಮೆಟ್ರೋನಲ್ಲಿ ಪುರುಷರಿಗೆ, ಮಹಿಳೆಯರಿಗೆ, ಸಣ್ಣ ಮಕ್ಕಳರಿಗೆ, ವೃದ್ಧರಿಗೆ ಎಲ್ಲರಿಗೂ ಕೂಡ ಮೆಟ್ರೋನಲ್ಲಿ ಅಂದರೆ ರೈಲ್ವೆಯಲ್ಲಿ ಹೆಚ್ಚಳ ಮಾಡಲಾಗಿದೆ. ಹೀಗಾಗಿ ಸರ್ಕಾರ ಇದರಿಂದ ವಾಪಸ್ ಇನ್ಕಮ್ ತೆಗೆದುಕೊಳ್ಳುತ್ತೆ, ನಮಗೆ ಗ್ಯಾರಂಟಿಯಲ್ಲಿ ದುಡ್ಡನ್ನು ಕೊಡುತ್ತೆ. ಹೀಗೆ ಸೈಕಲ್ ಥರ ನಡೆಸ್ತಾ ಇರ್ತಾರೆ. ಇದು ಎಲ್ಲ ಮಹಿಳೆಯರಿಗೆ ಗೊತ್ತಾಗಬೇಕಾಗಿದೆ ಅಷ್ಟೇ, ಮತ್ತೇನಿಲ್ಲ. ಸದ್ಯಕ್ಕೆ ಈ 6 ಕಂತುಗಳನ್ನು ಬಿಡುಗಡೆ ಮಾಡಬೇಕಾಗಿದ್ದು, ಅದರಲ್ಲಿ 3 ಕಂತುಗಳನ್ನು ಬಿಡುಗಡೆ ಮಾಡಲಾಗ್ತಾ ಇದೆ. ಗೃಹಲಕ್ಷ್ಮಿಗಂತೂ ನಾವು ಹೆಸರು ಇಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಎಷ್ಟೋ ಲಕ್ಷಾಂತರ
ವಿಧವಾ ಮಹಿಳೆಯರಿಗೆ ಹೆಲ್ಪ್ ಆಗ್ತಾ ಇದೆ, ಬಡ ಮಹಿಳೆಯರಿಗೆ ಹೆಲ್ಪ್ ಆಗ್ತಾ ಇದೆ. ಹಾಗಾಗಿ ಗೃಹಲಕ್ಷ್ಮಿ ಒಂದನ್ನು ಹೊರತುಪಡಿಸಿ ಉಳಿದಂತಹ ಯೋಜನೆಗಳನ್ನು ಕೊಡಲಿಲ್ಲ ಅಂದರೂ ಸಹಿತ ನಡೆಯುತ್ತೆ, ಆದರೆ ಬೆಲೆ ಏರಿಕೆ ಆಗಬಾರದು, ಅದೊಂದು ರಿಕ್ವೆಸ್ಟ್ ಸರ್ಕಾರಕ್ಕೆ. ಇನ್ನು ಗೃಹಲಕ್ಷ್ಮಿ ಅಂತೂ ತುಂಬಾ ಹೆಲ್ಪ್ ಆಗ್ತಾ ಇದೆ, ಇದು ದೇಶದಾದ್ಯಂತಹ ಸದ್ದು ಮಾಡಿದೆ ಅಂದರೂ ತಪ್ಪಾಗಲಿಕ್ಕಿಲ್ಲ. ಇನ್ನು ಈಗಾಗಲೇ ಬೆಂಗಳೂರು ನಗರ ಸೇರಿದಂತೆ ಬೆಂಗಳೂರು ಗ್ರಾಮಾಂತರ, ವಿಜಯನಗರ, ಧಾರವಾಡ, ಯಾದಗಿರಿ ಹೀಗೆ ಹಲವಾರು ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಖಾತೆಗಳಿಗೆ ಈ ದುಡ್ಡು ಜಮಾ ಆಗಿದೆ ಸ್ನೇಹಿತರೆ. ಇಂದು ಕೂಡ ಜಮಾ ಆಗ್ತಾ ಇದೆ. ಹಾಗಾದರೆ ಯಾವ ಜಿಲ್ಲೆಗಳಂದರೆ ಶಿವಮೊಗ್ಗ ಆಗಿರಲಿ, ಚಿತ್ರದುರ್ಗ ಆಗಿರಲಿ, ಉಡುಪಿ ಆಗಿರಲಿ, ಅದೇ ರೀತಿಯಾಗಿ ಮಂಗಳೂರು ಆಗಿರಲಿ, ಚಿಕ್ಕಮಗಳೂರಿಗೆ, ತುಮಕೂರಕ್ಕೆ, ದಾವಣಗೆರೆಗೆ, ಚಾಮರಾಜನಗರಕ್ಕೆ, ಮಂಡ್ಯಕ್ಕೆ, ಕೊಡಗಕ್ಕೆ ಹೀಗೆ ಹಲವಾರು ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಖಾತೆಗಳಿಗೆ ಜಮೆ ಮಾಡ್ತಾ ಇದ್ದಾರೆ. ಹಾಗಾಗಿ ವರಿ ಮಾಡ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಖಂಡಿತವಾಗಲೂ ನಿಮ್ಮ ಖಾತೆಗಳಿಗೆ ನಿಮ್ಮ ದುಡ್ಡನ್ನು ನಾವು ಕೊಡ್ತೇವೆ ಅಂತಕ್ಕಂತಹ ಭರವಸೆಯನ್ನು ಇಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿರ್ತಕ್ಕಂಥದ್ದು. ಹಾಗಾದರೆ ಸ್ನೇಹಿತರೆ, ಈಗಾಗಲೇ ಸಾಕಷ್ಟು ಜಿಲ್ಲೆಗಳಿಗೆ ಅಂದರೆ ಲಕ್ಷಾಂತರ ಮಹಿಳೆಯರಿಗೆ 5 ಲಕ್ಷದಿಂದ 6 ಲಕ್ಷದವರೆಗೆ ಇರತಕ್ಕಂತಹ ಮಹಿಳೆಯರಿಗೆ ದುಡ್ಡು ಜಮಾ ಆಗಿದೆ. ಇನ್ನು ಬಹಳಷ್ಟು ಫಲಾನುಭವಿಗಳು ಬಾಕಿ ಉಳಿದಿದ್ದಾರೆ. ಅಂದರೆ ಒಂದು 100ರಲ್ಲಿ ಈಗ ಒಂದು 50% ಫಲಾನುಭವಿಗಳಿಗೆ ಮಾತ್ರ ಜಮಾ ಆಗಿದೆ. ಇನ್ನು 85% ಅಷ್ಟು ಫಲಾನುಭವಿಗಳಿಗೆ ಜಮಾ ಆಗಬೇಕಾಗಿದೆ. ಹಾಗಾಗಿ ಯಾವ ಮಹಿಳೆಯರಿಗೂ ಕೂಡ ಭರವಸೆ ಸಿಕ್ಕಿಲ್ಲ, ಇನ್ನೂ ಕೂಡ ಜಮಾ ಆಗ್ತಾ ಇದೆ ಅನ್ನೋದು. ಖಂಡಿತವಾಗ್ಲೂ ರಿಲೀಸ್ ಆಗ್ತಾ ಇದೆ. ಈಗ ಒಂದು ಕಂತಿನ ಹಣ ಬರಬೇಕಂದ್ರೆ 10ರಿಂದ 15 ದಿನ ಬೇಕು, ಟೈಮ್ ತೆಗೆದುಕೊಳ್ಳುತ್ತೆ. ತಾಂತ್ರಿಕ ದೋಷ, ಆ ದೋಷ, ಈ ದೋಷ ಅಂತ ಹೀಗೆ ಒಂದು ದೋಷಗಳು ಇರ್ತವೆ, ಅದನ್ನೆಲ್ಲವೂ ಕೂಡ ಸರಿಪಡಿಸ್ಬೇಕಲ್ವಾ. ಹಾಗಾಗಿ ಟೈಮ್ ತೆಗೆದುಕೊಳ್ಳುತ್ತೆ. ಈಗ ಸ್ನೇಹಿತರೆ, ಇಲ್ಲಿ ಯಾವ ಇಂತಹ ಮಹಿಳೆಯರಿಗೆ ಜಮಾ ಮಾಡ್ತೀವಿ ಅಂತ ಹಣಕಾಸು ಇಲಾಖೆ ತಿಳಿಸಿರ್ತಕ್ಕಂಥದ್ದು. ಅದು ಏನಪ್ಪ ಅಂದರೆ, ಈಗ ಸ್ನೇಹಿತರ ವೈಟ್ ಬೋರ್ಡ್ ಕಾರು, ಯೆಲ್ಲೋ ಬೋರ್ಡ್ ಕಾರ್ ಬಗ್ಗೆ ನಿಮಗೆ ಗೊತ್ತಿದೆ. ಅದನ್ನು ಒಂದು ಸ್ವಲ್ಪ ಬಿಡಿಸ್ಕೊಳ್ತೀನಿ. ಇದು ಕೂಡ ಕಾರಣ ಇದೆ. ಇದರ ಜೊತೆಗೇನೆ ಎಲಿಜಿಬಲ್ ಇದ್ರೂ ಸಹಿತ ದುಡ್ಡು ಜಮಾ ಆಗ್ತಾ ಇಲ್ಲ, ಅದಕ್ಕೂ ಕೂಡ ಕಾರಣಗಳಿದ್ದಾವೆ. ಅದು ಏನು ಅಂತ ಹೇಳ್ತೀನಿ. ಮೊದಲು ಈ ವೈಟ್ ಬೋರ್ಡ್ ಕಾರು, ಯೆಲ್ಲೋ ಬೋರ್ಡ್ ಕಾರ್ ನಡುವೆ ಇರತಕ್ಕಂತಹ ಡಿಫ್ರೆನ್ಸನ್ನು ಹೇಳ್ತೀನಿ. ಬಹಳಷ್ಟು ಜನ ಕೇಳ್ತಾ ಇದ್ರಿ. ಇಲ್ಲಿ ವೈಟ್ ಬೋರ್ಡ್ ಕಾರು, ಯೆಲ್ಲೋ ಬೋರ್ಡ್ ಕಾರ್ ಅಂತ ವಾಹನಗಳಲ್ಲಿ ಬರ್ತದೆ. ಇದರಲ್ಲಿ ಯೆಲ್ಲೋ ಬೋರ್ಡ್ ಕಾರ್ ಅಂದರೆ ನಮ್ಮ ಸ್ವಂತ ಉಪಯೋಗಕ್ಕೆ ಯೂಸ್ ಮಾಡಲ್ಲದೆ ದಿನನಿತ್ಯದ ನಮ್ಮ ಜೀವನಕ್ಕಾಗಿ ಬಾಡಿಗೆಗಳನ್ನು ಮಾಡಿಕೊಂಡು ಅದರ ಮೇಲೇ ದುಡಿಮೆ ಮಾಡಿಕೊಂಡು ನಮ್ಮ ಜೀವನವನ್ನು ಸಾಗಿಸ್ತಾ ಇರ್ತೀವಿ. ಅದಕ್ಕೆ ಯೆಲ್ಲೋ ಬೋರ್ಡ್ ಕಾರ್ ಅಂತ ಕರಿತೀವಿ. ಇನ್ನು ವೈಟ್ ಬೋರ್ಡ್ ಕಾರ್ ಅಂದರೆ ನಮ್ಮ ಮನೆಯ ಉಪಯೋಗಕ್ಕೋಸ್ಕರ, ನಮ್ಮ ಸ್ವಂತ ಪರ್ಸ್ನಲ್ ಯೂಸ್ ಮಾಡೋಕ್ಕೋಸ್ಕರ ಅದನ್ನು ನಾವು ತಿರುಗಾಡಲಿಕ್ಕೆ ಯೂಸ್ ಮಾಡ್ತಾ ಇರ್ತೀವಿ. ಇದಕ್ಕೆ ವೈಟ್ ಬೋರ್ಡ್ ಕಾರ್ ಅಂತ ಕರಿತೀವಿ. ಈ ವೈಟ್ ಬೋರ್ಡ್ ಕಾರ್ ಇದ್ದಂಥವರನ್ನು BPL ಇದ್ದರೆ ಅದನ್ನು APLಗೆ ಕನ್ವರ್ಟ್ ಮಾಡಲಾಗ್ತದೆ. ಹೀಗೆ ಸ್ನೇಹಿತರೆ, ಅಂದರೆ ಬೆಳವಣಿಗೆ ಆಗಿರುತ್ತೆ. ಹೀಗಾಗಿ ಒಂದು ವಾಹನಗಳನ್ನು ಖರೀದಿ ಮಾಡಿರ್ತೀರಿ. ಇನ್ನು ಯೆಲ್ಲೋ ಬೋರ್ಡ್ ಕಾರನ್ನು ಲೋನ್ ಮುಖಾಂತರ ತೆಗೆದುಕೊಂಡಿರ್ತೀರಿ. ವೈಟ್ ಬೋರ್ಡ್ ಕಾರ್ ಯಾರ ಹತ್ರ ಇದ್ದರೆ ಅವ್ರದ್ದು BPLದಿಂದ APLಗೆ ಕನ್ವರ್ಟ್ ಆಗುತ್ತೆ, APL ಇದ್ದರೆ ರದ್ದಾಗುತ್ತೆ. ಇನ್ನು ಯೆಲ್ಲೋ ಬೋರ್ಡ್ ಕಾರ್ ಇದ್ದರೆ ಏನು ತೊಂದರೆ ಇಲ್ಲ, ನಿಮ್ಮ ರೇಷನ್ ಕಾರ್ಡ್ ಯಾವುದಿರುತ್ತೆ ಅದೇ ಇರುತ್ತೆ. ಇನ್ನು ಇದನ್ನು ಹೊರತುಪಡಿಸಿ ಎಲಿಜಿಬಲ್ ಇದ್ದರೂ ಸಹಿತ ಏನಾಗುತ್ತೆ ಅಂದರೆ, ಸಾಕಷ್ಟು ಜನ ರೇಷನನ್ನು ತೆಗೆದುಕೊಳ್ತಾ ಇಲ್ಲ. ಕಳೆದ 3-4 ದಿನಗಳಿಂದ ತೆಗೆದುಕೊಳ್ತಾ ಇಲ್ಲ, ತಿಂಗಳಿನಿಂದ. ಹಾಗಾಗಿ ಸರ್ಕಾರ ಏನು ಹೇಳ್ತಾ ಇದೆ, ನಿಮಗೆ ಅವಶ್ಯಕತೆ ಇಲ್ಲ, ಹೀಗಾಗಿ ನೀವು ರೇಷನ್ ತೆಗೆದುಕೊಳ್ತಾ ಇಲ್ಲ, ನಮ್ಮ ರೇಷನ್ ವೇಸ್ಟ್ ಆಗ್ತಾ ಇದೆ, ಅಲ್ಲಿರ್ತಕ್ಕಂತಹ ನ್ಯಾಯಬೆಲೆ ಅಂಗಡಿಯವರಿಗೆ ಹೋಗ್ತಾ ಇದೆ, ಹೀಗಾಗಿ ನಿಮ್ಮ ರೇಷನ್ ಕಾರ್ಡನ್ನು ರದ್ದು ಮಾಡಲಾಗುತ್ತೆ. ಇದರ ಜೊತೆಗೆ ರೇಷನನ್ನು ಯಾರ್ಯಾರು ಅಕ್ಕಿಯನ್ನು ಮಾರಾಟ ಮಾಡ್ತಾ ಇದ್ರಿ, ಅದರಲ್ಲಿ ಕಾಳಸಂತೆಗಳಲ್ಲಿ ಹೆಚ್ಚಾಗಿ ಅಕ್ಕಿಯನ್ನು ಮಾರಾಟ ಮಾಡ್ತಾ ಇದ್ರಂತೆ. ಹೀಗಾಗಿ ಸರ್ಕಾರದ ಗಮನಕ್ಕೆ ಬಂದಿರುವಂಥದ್ದು, ಯಾವ ಜಿಲ್ಲೆಗಳಲ್ಲಿ, ಯಾವ ತಾಲೂಕಿನಲ್ಲಿ ಹೆಚ್ಚಿನ ಗಮನ, ಒಂದು ಹೆಚ್ಚಿನ ರೇಷನ್ ಅಕ್ಕಿ ಮಾರಾಟ ಆಗ್ತಾವೋ ಅಲ್ಲಿರ್ತಕ್ಕಂತಹ ಒಂದು ರೇಷನ್ ಕಾರ್ಡನ್ನು ರದ್ದು ಮಾಡಲಾಗುತ್ತೆ ಎನ್ನುವಂತಹ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. ಹೀಗೆ ಪ್ರತಿ ತಿಂಗಳು ಕೂಡ ರೇಷನ್ ತೆಗೆದುಕೊಳ್ತಾ ಇರಿ, ರೇಷನನ್ನು ಮಾರಾಟ ಮಾಡ್ಕೊಳ್ಬೇಡಿ. ಅದೇ ರೀತಿಯಾಗಿ ಬ್ಯಾಂಕ್ ಅಕೌಂಟ್ಗಳನ್ನು ಚಾಲ್ತಿಯಲ್ಲಿಡಿ. ಅಕೌಂಟ್ವರೆಗೂ ಕೂಡ ದುಡ್ಡು ಬಂದು ಅಕೌಂಟ್ಗೆ ದುಡ್ಡು ಜಮಾ ಆಗೋದಿಲ್ಲ, ಯಾಕಂದರೆ ನಿಮ್ಮ ಅಕೌಂಟು ಚಾಲ್ತಿಯಲ್ಲಿರೋದಿಲ್ಲ. ಬ್ಯಾಂಕ್ಗಳಿಗೆ ಹೋಗಿ ಒಂದು ಸ್ವಲ್ಪ ಟ್ರಾನ್ಸಾಕ್ಷನ್ ಮಾಡಿಸ್ತಾ ಇರಿ, ಅಥವಾ ಆಫ್ಲೈನಲ್ಲಾಗಿರಲಿ ಅಥವಾ ಆನ್ಲೈನಲ್ಲಾಗಿರಲಿ ಟ್ರಾನ್ಸಾಕ್ಷನ್ ಫೋನ್ಪೇ ಮುಖಾಂತರ, ಪೇಟಿಎಮ್ ಮುಖಾಂತರ, ಗೂಗಲ್ ಪೇ ಮುಖಾಂತರ ಮಾಡ್ತಾ ಇರಿ. ಆಗ ಮಾತ್ರ ನಿಮ್ಮ ಅಕೌಂಟ್ ಚಾಲ್ತಿಯಲ್ಲಿ ಇರುತ್ತೆ. ಒಟ್ಟಾರೆಯಾಗಿ ಇನ್ಫಾರ್ಮೇಷನ್ ತಿಳಿಸಬೇಕಾಗಿತ್ತು, ತಿಳಿಸಿದ್ದೀನಿ. ಇನ್ನೇನೇ ಕ್ವಶನ್ಸ್ ಇದ್ದರೂ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿಂದ ಮೆಸೇಜ್ ಮಾಡಿ, ಖಂಡಿತವಾಗ್ಲೂ ರಿಪ್ಲೈ ಕೊಡ್ತೀನಿ.